4 ಜನದ 2 ದಿನಕ್ಕೆ 2600 ರೂಪಾಯಿ ಆಗುತ್ತೆ. ನಮ್ದು ಕರ್ನಾಟಕ ಭವನಲ್ಲೇ ಸಿಕ್ತಪ್ಪ ನಮಗೆ. ಇದು ನಮಗೆ ತೃಪ್ತಿ, ಊಟ ಇಲ್ಲಿ ತೃಪ್ತಿಯಾಗಿರುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಸ್ಟೇಷನ್ ಆದಮೇಲೆ ಅದರ ನೆಕ್ಸ್ಟ್ ಸ್ಟೇಷನ್ ಕೋಪರ್ಗಾಂವ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ರೆಡಿನಾ? 140 ಎಷ್ಟರಲ್ಲಿ? ದಿವ್ಯಕ ಬಂದ ಫೈನಲಿ. ಅಲ್ಲಿ ನೋಡ್ರಿ ಕಳ್ಳರು, ಇವ್ ಕಳ್ಳ ನಂಬರ್ 1 A1 ಮುಸ್ಕಾಕೊಂಡು ಏಟು ಭವ್ಯಾಕ. ಇವಾಗ ಆಗಿರೋ ಕಿರಿಕೆ ನೀನ್ ಬರ್ಬೇಕಾಯ್ತು ಭವ್ಯಾಕ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಸೊ ಪರ್ ಹೆಡ್ಗೆ 100 ರೂಪೀಸ್ ಅಂತ ಹೇಳಿದ್ರು. ಅವ್ರ ಗಾಡಿ ಫಿಲ್ ಮಾಡ್ಕೊಂಡೇ ಹೋಗೋದಂತೆ. 11 ಜನ ಅಂತ ಏನೋ ಹೇಳಿದ್ರು. ಅದು ಹೆಂಗ್ ಫಿಲ್ ಮಾಡ್ತಾರೋ 11 ಜನನ. ಸೊ ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂದರು. ಸರಿ ಅಂತ ನಾವೇ ಎತ್ತಿದ್ರಿ ಗಾಡಿನ. ರೋಡ್ ಎಷ್ಟು ಖರಾಬಾಗಿತ್ತು ಸ್ಟೇಷನ್ ಹತ್ರ. ಮತ್ತೆ ಮುಂದೆ 5 ವರ್ಷ ಮುಂಚೆ ಹೆಂಗಿತ್ತು ಸ್ಟೇಷನ್ ಹತ್ರ ರೋಡು, ಇವಾಗೂ ಸೇಮ್ ಅದೇ ತರ ಇದೆ. ಒಂದೊಂದ್ ಕಡೆ ರೋಡ್ ಚೆನ್ನಾಗಿದೆ, ಒಂದೊಂದ್ ಕಡೆ ತುಂಬಾ ಹಳ್ಳ ಪಳ್ಳ ಇದೆ. ಸಖತ್ ಚೆನ್ನಾಗಿರೋದ್ಕಿಂತ ರೋಡ್ ಹಳ್ಳ ಪಳ್ಳ ಇರೋದೇ ಜಾಸ್ತಿ ಇತ್ತು ಅಲ್ಲಿ. ಬಟ್ ಶಿರ್ಡಿ ಹೋಗ್ತಾ ಹೋಗ್ತಾ ಚೆನ್ನಾಗಿರೋ ರೋಡ್ ಸಿಕ್ತು. ಮಕ್ಕಳೆಲ್ಲ ಸೇರಿ 28 ಆಗುತ್ತೆ. ಅವರು ಪಾಪ ಅಷ್ಟು ಹೇಳಿದ್ದಾರೆ, ಫುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತ. ಅಲ್ಲ ನೋಡಿ, ಅಲ್ಲ 6 ವರ್ಷ ಇದು ಫುಡ್ ಅನ್ನದಾನ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ದಾರೆ, ಫುಡ್ ವೇಸ್ಟ್ ಮಾಡಬೇಡಿ, ವೇಸ್ಟ್ ಮಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. 8:40 ಒಳಗಡೆ ಹೋದ್ರೆ 9:15 ಬಂದ್ಬಿಡ್ತಾರೆ. 3/4 ಗಂಟೆ ಬರ್ತಾರೆ. 3/4 ಗಂಟೆ ಇಲ್ಲಿ 8 ಗಂಟೆ ಊಟ ಮುಗಿಸ್ಕೊಂಡು ಹೋಗ್ಬಿಡಿ. ಹೋಗ್ಬಿಡಿ, ಸುಮ್ಮನೆ ರಿಸ್ಕ್ ಇರೋಲ್ಲ. ಹೋಗ್ಬಿಟ್ಟು ನಿಧಾನ, ಯಾಕಂದ್ರೆ ಮಕ್ಕಳು ಮರಿ ಎಲ್ಲ ಇದ್ರೆ ಅವರೆಲ್ಲ ಕರ್ಕೊಂಡು ವರ್ಷ ಎಲ್ಲರಿಗೂ ಹೇಳಿ, ದತ್ತನಗರ್ ಕರ್ನಾಟಕ ಭವನ ಇದೆ. ದತ್ತನಗರ ಅಂದ್ರೆ ಮಾತ್ರ ಕರ್ಕೊಂಬರು. ಒಬ್ಬರು ಹುಡ್ಕಾಡ್ಕೊಂಡು ಕೂತ್ಬಿಡಿ, ಯಾಕಂದ್ರೆ ನಿಮ್ಮವರೆಲ್ಲ ವಯಸ್ಸಾಗಿರೋದು. ಎಲ್ಲ ಚೆನ್ನಾಯ್ತಾ ಊಟ ಎಲ್ಲ? ಅಲ್ಲ ನಿಮ್ಮ ಮಗಳು ಎಷ್ಟು ಊಟ ವೇಸ್ಟ್ ಮಾಡೋರು ನೋಡ್ರಿ. ಆಲೂಗಡ್ಡೆನೂ ಊಟನೇ ಅಮ್ಮ ತಿನ್ನೋದು. ತಿನ್ಬೇಕು. ಯಾಕ ನಮ್ದು ಕರ್ನಾಟಕ ಭವನಲ್ಲೇ ಸಿಕ್ತಪ್ಪ ನಮಗೆ. ಇದು ನಮಗೆ ತೃಪ್ತಿ, ಊಟ ಇಲ್ಲಿ ತೃಪ್ತಿಯಾಗಿರುತ್ತೆ. ಬೇರೆ ಕಡೆ ಇದೇ ಕೊಟ್ಟರೆ ಕಾಸ್ಟ್ಲಿನೂ ಕೂಡ, ಮತ್ತೆ ನಮ್ಮ ಟೇಸ್ಟು ಸಿಗಲ್ಲ ಆ ಥರ. ಸೊ ನೀವು ಇಲ್ಲಿ ಬಂದಾಗ ಇಲ್ಲೇ ಬುಕ್ ಮಾಡ್ಕೊಳ್ಳಿ. ಕರ್ನಾಟಕ ಭವನ ಆನ್ಲೈನ್ ಬುಕ್ ಮಾಡಬೇಕು, ಇಲ್ಲಾಂದರೆ ಇಲ್ಲೇ ಬರೋದು. ಚಾಮರಾಜಪೇಟೆಯಲ್ಲಿ ಅವ್ರದ್ದು ಆಫೀಸ್ ಇದೆ. ಸೊ ಅಲ್ಲೂ ಬುಕ್ ಮಾಡಿ ಅಲ್ಲಿ ಹೋಗಿ ಬುಕ್ ಮಾಡಿ ಬರ್ಬೋದು. ಇವಾಗ ರೂಮ್ಸ್ ನೋಡಿ, ಫಸ್ಟು ರೂಮ್ಸ್ ಕೀ ಕೊಟ್ಟಿಲ್ಲ, ಫಸ್ಟು ಟೋಕನ್ ಕೊಟ್ಟರು, ಊಟದ ಟೋಕನ್. ಫಸ್ಟ್ ಊಟ ಮಾಡ್ಕೊಂಡು ಸೊ ಇವಾಗ ಊಟ ಮಾಡಿಕೊಂಡು ಅದೇ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಹೇಳ್ತಾ ಇದಾರೆ ಅಂದರೆ, ನಿನ್ನ ಹತ್ರನೇ ಕೊಟ್ಟೆ, ಅವ್ರ ಹತ್ರನೇ ಇದೆಯಾ? ಎಲ್ಲರೂ ಬರ್ಲಿರಪ್ಪ, ಕೂತ್ಕೊಳ್ರಿ. ಪ್ರಿನ್ಸಿಪಲ್ ಅಲ್ಲ ಮುನ್ನ ಚಿಚ್ಚಾಗೆ ಅಲ್ಲ, ಮುನ್ನ ಚಿಚ್ಚ ಹೋದ ವರ್ಷ ಬಂದಿದ್ದೀರಾ ತಾನೇ? ಆ ರೋಡ್ ಗೊತ್ತಿಲ್ವಾ ನಿಮ್ಗೆ?
ಲೆಫ್ಟ್ ಅಂತ ಹೇಳ್ದೆ ಅವನು ದತ್ತನಗರ್ ಕರ್ನಾಟಕ ಭವನ್. ನೀವ್ ಹೇಳ್ಬೇಕಾಯ್ತು ತಾನೆ, ನಾವೇನೋ ಧೈರ್ಯದಿಂದ ಕಳ್ಸ್ರಪ್ಪ ನಮ್ಮ ಮುನ್ನ ಚಿಚ್ಚವ್ರೆ ಅಂತ, ನೀವೇ ಹಿಂಗ್ ಮಾಡ್ಬಿಟ್ರಿ. ಇಪ್ಪತ್ತೈದು ಜನ 26 4 ಜನದ್ದು ರೂಮು 4 ಇದೆ. 4 ಜನದ ರೂಮ್ 4 ಇದೆ. 3 ಜನದ್ದು 4 ಇದೆ. ಒಂದು ರೂಮ್ ಬಂದ್ಬಿಟ್ಟು 1250 ರೂಪಾಯಿ, 1300 ರೂಪಾಯಿ. 4 ಜನದ್ದು 2 ದಿನಕ್ಕೆ 2600 ರೂಪಾಯಿ ಆಗುತ್ತೆ. ಸೊ 4 ಜನಕ್ಕೆ ಡಿವೈಡ್ ಮಾಡಬೇಕು. 1300 ಅದು ರೆಸಿಪ್ಟ್ ತಗೋಬ. ಅವನ ಜೊತೆ ಒಬ್ರು, 4 ಜೊತೆ ಒಬ್ರು, ನಂಬರ್ 2 ನಲ್ಲಿ ಹೋಗ್ಬಿಟ್ಟು ತಗೋಬೇಕು. 4 ಜನ ಅಂದ್ರೆ ನಾನು, ಅಳಿಯ, ಪಿಳೆಗಳು 4 ಜನ. ಇವ್ರಿಬ್ರದ್ದು ಕೌಂಟ್ ಆಗಲ್ವಾ? ಯಾರ ರೂಮ್ಗೆ? ಅಯ್ಯೋ ಈ ವಿಜಮಿ ಆಗ್ತೈತಾ? ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಇರೋದೇ 45 kg. ಪುಟಾಣಿ ಅನ್ಕೊಂಡಿದ್ದೇನೆ. ನೋಡ್ತೆ ಡಾಂಕಿ ಆಗಿದೆ. 6 ಗಂಟೆಗೆ ಹೋದ್ರೆ ಲಾಕ್ ಮಾಡ್ತಾರಂತೆ, ಆರ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ, ಊಟ ಮಾಡ್ಕೊಂಡು 8 ಗಂಟೆಗೆ ಹೋಗ್ಬಿಟ್ರೆ 15-20 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಬೆಳಿಗ್ಗೆ ಅದೇನು ಹೇಳ್ತೀರಿ? 400 ರೂಪಾಯಿ ಟಿಕೆಟ್. 400 ರೂಪಾಯಿ ಟಿಕೆಟ್. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? 5 ಗಂಟೆಗೆ ದರ್ಶನ ಇದೆ ಅಂತ. 5 ಗಂಟೆಗೆ ದರ್ಶನ ಇರುತ್ತೆ, ಬಟ್ ಲಾಕ್ ಆಗ್ಬಿಡ್ತೀವಿ. ಆಯ್ತು, ಆಮೇಲೆ ಬುಕಿಂಗ್ ಮಾಡ್ಬೇಕು. ಏನು ಹೇಳ್ತೀರಾ ಅಂತಲ್ಲ, ನೀನ್ ಕೇಳಿಸ್ಕೊಂಡ ಅದನ್ನ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ಹೇಳು. ಏನು ಹೇಳ್ತಿರು, ನಮಗೂ ಗೊತ್ತು ಏನು ಹೇಳ್ತಿದ್ರು ಅಂತ. ಅಲ್ಲ, ನಾ ಮತ್ತೇನೆ ಹೇಳಿದ್ಮೇಲೆ ನಿಂದೇನು ಬಿಟ್ಟಾಕು, ನಾ ಮತ್ತೇನೆ ಹೇಳೋರೆ ಅಷ್ಟ್ ಸಾಕು ನನಗೆ. ಇಲ್ಲ ಸಾರಿ, ರೀಲ್ ಪಾರ್ಟಿ ರೀಲ್ ಮಾಡ್ತೇವೋ ಇಲ್ವೋ? ಆಗಲ್ಲ. ಬೇಕಾ ಇವಾಗ ರೀಲ್ ಮಾಡೋಣ? ಬೇಕಾ ರೀಲ್ ಮಾಡೋಣ ಇವಾಗ? ಫ್ರೆಶ್ ಅಪ್ ಸಾಯಂಕಾಲ ಹಂಗ್ ಮಾಡೋಣ. 1000 ರೂಪಾಯಿ ಬೀಳುತ್ತೆ. ಅಂದ್ರೆ 4 ಜನಕ್ಕೆ 2000 ರೂಪಾಯಿ, 500 ರೂಪಾಯಿ ಬೀಳುತ್ತೆ. ಸೊ 4 ಜನ ಇದು ಟೋಟಲ್ 8 ರೂಮ್. 3 ರೂಮಲ್ಲಿ 3 ಜನ ಇರ್ಬೋದು ವಿತ್ AC. ಅದು 1300 ರೂಪಾಯಿ. 1300. ಸೊ 3 ಜನ ಯಾರು ನೋಡಿ, 4 ಜನ ಯಾರು ನೋಡ್ಬಿಟ್ಟು ಅದು ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಮಾಡಬೇಕು. ನಮ್ಮ 4 ಜನ 2000 ರೂಪಾಯಿ ಹಂಗ ಲೆಕ್ಕ ಇಲ್ಲ. 4 ಜನಕ್ಕೆ ನಿಮಗೆ ಒಂದು ರೂಮ್ ಕೊಟ್ಟರೆ ನಾವು 3 ಜನ ತಗೋರ್ತೇವೆ. 3 ರೂಮ್ಸ್ ಬಂದು 1000. ಇನ್ನು 2 ರೂಪಾಯಿ ಒಬ್ಬರಿಗೆ 1000 ರೂಪೀಸ್. 1000 ಲಾಕರ್ದು ಬೇರೆ, ಡ್ರೆಸ್ ಬೇರೆ ರೂಪಾಯಿ ಕಡಿಮೆ ಇರುತ್ತೆ ಅಷ್ಟೇ. ಮಕ್ಕಳಂದ್ರೆ ಹೈಟ್ ನೋಡ್ತಾರೆ ಅವರು. 3 ಫೀಟ್ ಮೇಲೆ ಇದ್ದವರಿಗೆ ಚಾರ್ಜ್. 3 ಫೀಟ್ ಬಿಲೋ ಇತ್ತಂದ್ರೆ ಫ್ರೀ ಇರುತ್ತೆ. ವಾಟರ್ ಗನ್ ಡೆವಿಲ್ ಪ್ರಮೋಷನ್ ಮಾಡ್ತಾರೆ. ಯಾರು ಅವರ ಹೋಗು, ಡಿ ಬಾಸ್ ಫ್ಯಾನ್ ನೀನು ಹೋಗು. ಅಲ್ಲಿ ನೋಡಿ, ಏ ಅಪ್ಪಟ ಡಿ ಬಾಸ್ ಅಭಿಮಾನಿ. ಬರೀ ಸಾಹಿತ್ಯ 800 ಮತ್ತೆ ಇದಕ್ಕೆ 800. ಡೆವಿಲ್ ಪೋಸ್ಟರ್ ಗೊತ್ತಿಲ್ಲಪ್ಪ, ಏನೇನೋ ಪೋಸ್ಟರ್ ಫ್ಯಾನು. ಮೇಡಮ್ ಇವನು ಫ್ಯಾನು. 2 ಸತಿ ಏನ್ ಚೆನ್ನಾಗೈತೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಮಾಡೋಣ ಅಕ್ಕ. ಅಂದ್ರೆ ಏನ್ ಹೇಳ್ತಾರೆ, ಬೆಳಿಗ್ಗೆ ಫಸ್ಟು ಇದಕ್ಕೆ ಹೋಗ್ಬಿಡೋದ, ವಾಟರ್ ಪಾರ್ಕ್ಗೆ ಹೋಗ್ಬಿಟ್ಟು ಆಮೇಲೆ ಗೌತಮಿ ಅಂಡ್ ಫ್ಯಾಮಿಲಿ, ಬೃಂದ ಅಂಡ್ ಫ್ಯಾಮಿಲಿ, ಇವ್ರದ್ದು ಅಷ್ಟೇ 4 ಜನ ಕೊಟ್ರ. ಹುಲಿ ಫಸ್ಟ್ ಫ್ಲೋರ್ ನಡೀರಿ. ಫಸ್ಟ್ ಫ್ಲೋರ್ ಏನಿದೆ? ಎಷ್ಟು ಫ್ಲೋರ್ ಅಂತೆ?
ಇಲ್ಲಿ ಲೈಟ್ ಬರ್ತಲ್ವಾ ದೇವಸ್ಥಾನ, ಎಲ್ಲೋರಾ ಕೇವ್ಸ್, ಮತ್ತೆ ಶನಿ ಸಿಂಗಾಪುರ, ಧಾಮು, ತ್ರಿಯಂಬಕೇಶ್ವರು ಅದೆಲ್ಲ ಸೇರಿಸಿ 20,000